ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ಪ್ರಧಾನಮಂತ್ರಿ ಹುದ್ದೆನೇ ತ್ಯಾಗ ಮಾಡಿದಂಥವ್ರು. ಅವತ್ತು ಸೀತಾರಾಮ್ ಕೇಸರಿಯವರಿಗೆ ಒಂದು ಕ್ಷಮೆ ಕೇಳಿದರೆ 5 ವರ್ಷ ಕಂಟಿನ್ಯೂ ಆಗೋರು. ವಾಜಪೇಯಿ ಚೀಟಿ ಬರೆದು ಕಳಿಸಿದ್ರು, ನಾವು ಓಟ್ ಹಾಕ್ತೀವಿ ಅಂಥದ್ದೇ ಬಿಟ್ಟು ಬಂದವರು ಪ್ರಧಾನಮಂತ್ರಿ ಸ್ಥಾನನೇ. ರಾಜ್ಯಸಭೆಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾರೆ ದೇವೇಗೌಡರು. ಏನಾರು ಕೇಳಕ್ಕೆ ಹೋಗಿದ್ರಾ? ಕುಮಾರಣ್ಣರು ಕೇಳಕ್ಕೆ ಹೋಗಿದ್ರಾ? ಅವರೇ ಏನು ಮಾಡಿದರು? ಫಸ್ಟು ದೇವೇಗೌಡರು ಸದಾನಂದ ಗೌಡರು ಅಂದರು. ಆಮೇಲೆ ಪಾಪ ಮೇಡಮ್ ಅವ್ರನ್ನು, ಮಂಡ್ಯ ಮೇಡಮ್ನು ಪಾಪ ಅವಮ್ಮನ ಹೆಸರು ಹೇಳಿದರು. ಅವ್ರಿಗೂ ಟೋಪಿ ಹಾಕಿದ್ರು. ಬಾಕಿಯರು ಯಾರು ಪಾಪ ಅವಮ್ಮಂಗಾರು ಕೊಟ್ಟಿದ್ರು, ಯಾರು ಆಗೋದು. ನಾವೇನು ಬೇಡ ನೀವು. ಒಬ್ಬರು ನಮ್ಮ ಸಮಾಜದವರಿದ್ದರು, ಅವರಿಗೆ ಇವತ್ತು CM ಅವರು 2 ವರ್ಷ ಮಾಡಲಿ, ನಮಗೇನಂತೆ. ನಾವು 2028ಕ್ಕೆ ನೋಡೋಣ. ಈಗ SM ಕೃಷ್ಣ ಅವರು ಇದ್ರಪ್ಪ, ಏನಾಯಿತು? 2004ರಲ್ಲಿ ಎಲ್ಲ ನೋಡಿದ್ದೀವಿ. ನಾನು 14 ನೋಡಿದ್ದೀನಿ, 18 ನೋಡಿದ್ದೀನಿ, 2004 ನೋಡಿದ್ದೀನಿ. ಎಲ್ಲ ನಾನು 30 ವರ್ಷ ಶಾಸಕನಾಗಿದ್ದೀನಿ. ನೋಡೋಣ. ಒಂದು ಪ್ರಧಾನಮಂತ್ರಿ ಹುದ್ದೆನೇ ತ್ಯಾಗ ಮಾಡಿದಂಥವ್ರು. ಅವತ್ತು ಸೀತಾರಾಮ್ ಕೇಸರಿಯವರಿಗೆ ಒಂದು ಕ್ಷಮೆ ಕೇಳಿದರೆ 5 ವರ್ಷ ಕಂಟಿನ್ಯೂ ಆಗೋರು. ವಾಜಪೇಯಿ ಚೀಟಿ ಬರೆದು ಕಳಿಸಿದ್ರು, ನಾವು ಓಟ್ ಹಾಕ್ತೀವಿ ಅಂಥದ್ದೇ ಬಿಟ್ಟು ಬಂದವರು ಪ್ರಧಾನಮಂತ್ರಿ ಸ್ಥಾನನೇ. ರಾಜ್ಯಸಭೆಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾರೆ ದೇವೇಗೌಡರು. ಏನಾರು ಕೇಳಕ್ಕೆ ಹೋಗಿದ್ರಾ? ಕುಮಾರಣ್ಣರು ಕೇಳಕ್ಕೆ ಹೋಗಿದ್ರಾ? ಅವರೇ ಏನು ಮಾಡಿದರು? ಫಸ್ಟು ದೇವೇಗೌಡರು ಸದಾನಂದ ಗೌಡರು ಅಂದರು. ಆಮೇಲೆ ಪಾಪ ಮೇಡಮ್ ಅವ್ರನ್ನು, ಮಂಡ್ಯ ಮೇಡಮ್ನು ಪಾಪ ಅವಮ್ಮನ ಹೆಸರು ಹೇಳಿದರು. ಅವ್ರಿಗೂ ಟೋಪಿ ಹಾಕಿದ್ರು. ಬಾಕಿಯರು ಯಾರು ಪಾಪ ಅವಮ್ಮಂಗಾರು ಕೊಟ್ಟಿದ್ರು, ಯಾರು ಆಗೋದು. ನಾವೇನು ಬೇಡ ನೀವು. ಒಬ್ಬರು ನಮ್ಮ ಸಮಾಜದವರಿದ್ದರು, ಅವರಿಗೆ ಇವತ್ತು CM ಅವರು 2 ವರ್ಷ ಮಾಡಲಿ, ನಮಗೇನಂತೆ. ನಾವು 2028ಕ್ಕೆ ನೋಡೋಣ. ಈಗ SM ಕೃಷ್ಣ ಅವರು ಇದ್ರಪ್ಪ, ಏನಾಯಿತು? 2004ರಲ್ಲಿ ಎಲ್ಲ ನೋಡಿದ್ದೀವಿ. ನಾನು 14 ನೋಡಿದ್ದೀನಿ, 18 ನೋಡಿದ್ದೀನಿ, 2004 ನೋಡಿದ್ದೀನಿ. ಎಲ್ಲ ನಾನು 30 ವರ್ಷ ಶಾಸಕನಾಗಿದ್ದೀನಿ. ನೋಡೋಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.